ಅಮ್ಮ, ಅಳಿಯಂದಿರನ್ನ ನಾನೇ ಬಲವಂತ ಮಾಡಿ ಮನೆಗೆ ಹೋಗಿ ಅಂದೆ. ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ಅಂತ. ಆದರೆ ಹೋದವ್ರು ಮತ್ತೆ ಬರಲೇ ಇಲ್ವಲ್ಲ. ಅಲ್ಲ ಪೂರ್ಣ, ಸತ್ತೋಯ್ದಾನೆ ಅಂತ ತಿಳ್ಕೊಂಡಿದ್ ಮಗ ಮತ್ತೆ ವಾಪಸ್ ಬಂದಾಗ ಅವ್ರಿಗೆ ಎಷ್ಟು ಸಂತೋಷ ಆಗಿರ್ಬೇಡ್ವಾ? ಹಬ್ಬ ಆಚರಣೆ ಮಾಡಬೇಕು ತಾನೇ. ಅದು ಅಲ್ಲದೆ ಧರ್ಮಾಧಿಕಾರಿಗಳ ಕುಟುಂಬ ಹರಿದು ಹಂಚೋಗಿದೆಪ್ಪ. ಎಲ್ಲರೂ ಬಂದು ಒಂದು ಕಡೆ ಸೇರೋದು ತುಂಬ ನಿಧಾನ ಆಗುತ್ತೆ. ಬರ್ತಾನೆ ಬಿಡು. ಸತ್ಯ. ಅಜ್ಜಿ, ಅಜ್ಜಿ. ರಾಜು, ಅಳಿಯಂದ್ರಿಲ್ವಾ? ಇಲ್ಲ ಶಾಸ್ತ್ರಿಗಳೇ, ಬಂದಿಲ್ಲ. ನಾವಿಲ್ಲಿಂದ ಹೋಗುವಾಗಲೇ ರಾಧಿಕಾತ್ಕೆ ಬಗ್ಗೆ ನ್ಯೂಸ್ ಬಂತು, ಯಾವುದೋ ಆಶ್ರಮದಲ್ಲಿ ಇದ್ದಾರೆ ಅಂತ. ಆದರೆ ಅಲ್ಲಿಗೆ ಹೋಗಿ ನೋಡಿದ್ಮೇಲೆ ಅದು ಆಶ್ರಮನೇ ಅಲ್ಲ ಅಂತ ಗೊತ್ತಾಯಿತು. 2 ದಿವಸ ಸುತ್ತಮುತ್ತ ಹುಡುಕಿದ್ವಿ, ಕೊನೆಗೂ ರಾಧಿಕಾತ್ಕೆ ಅಲ್ಲೂ ಸಿಗಲಿಲ್ಲ. ಹಾಗಾದರೆ ಅಳಿಯಂದ್ರೆ ಇನ್ನು ಮನೆಗೆ ಹೋಗಿಲ್ವಾ? ಇಲ್ಲ ಶಾಸ್ತ್ರಿಗಳೇ, ಇನ್ನೊಂದು 2 ಕಡೆ ಹುಡ್ಕೊಂಬರ್ತೀನಿ, ನೀನು ಹೋಗು ಅಂತ ನನ್ನ ಇಲ್ಲಿಗೆ ಕಳಿಸ್ಬಿಟ್ರು. ಅಯ್ಯೋ ಇಲ್ಲ ರಾಜು, ನೀನು ವಿಷ್ಣು ಜೊತೆನಲ್ಲೇ ಹೋಗಬೇಕಾಗಿತ್ತು. ನೀವೇನು ತಲೆ ಕೆಡ್ಸ್ಕೊಂಬಿಡಿ ಅಜ್ಜಿ, ಸಾಯಂಕಾಲದ ಹೊತ್ತಿಗೆ ಹೋಗಿರ್ತೀನಿ, ನೀನು ಹೋಗು ಅಂತ ನಾನು ಇಲ್ಲಿ ಕಳಿಸ್ಬಿಟ್ರು. ಇಷ್ಟೊತ್ತಿಗಾಗಲೇ ಹೋಗಿರ್ತಾರೆ ಬಿಡಿ. ಸತ್ಯವಾಗಿ ಹೇಳ್ತಿದ್ದೀಯಲ್ಲ? ಹಾಗಾದರೆ ಬಿಡು ಅಮ್ಮ, ನೀನು ಹೇಳಿದಾಗೆ ಅವ್ರ ಮನೇಲಿ ಹಬ್ಬ ಆಚರಣೆ ಮಾಡ್ತಿರ್ತಾರೆ. ನನಗನ್ಸೋ ಪ್ರಕಾರ ವಿಶು ಮನೆಗೆ ಹೋಗಿರಲ್ಲ. ಅವನು ರಾಧಿಕನ್ ಕರ್ಕೊಂಡೇ ಹೋಗ್ಬೇಕು ಅನ್ನೋ ಹಠ ಅವನಿಗೆ. ಹೌದು ಶಾಸ್ತ್ರಿಗಳೇ, ಅದಕ್ಕೆ ಇನ್ಮೇಲೆ ಬರ್ತಾರೋ ಇಲ್ವೋ ಅಂತ ಕಾಯ್ತಾ ಕೂರೋ ಕಾಲ ಹೋಯ್ತು. ನೋಡ್ತೀರಿ ಬಾಸ್, ಅದಕ್ಕೆ ಎಲ್ಲೇ ಇದ್ರು ಕರ್ಕೊಂಡು ಬಂದೇ ಬರ್ತಾರೆ. ಅಮ್ಮ, ಇಷ್ಟೊತ್ತಿಗಾಗಲೇ ರಾಧಿಕಾಗೆ ಒಂದು ಗಂಡು ಮಗನು ಹೆಣ್ಮಗನು ಆಗಿರುತ್ತೆ. ನಾ ತಾತ ಆಗಿರ್ತೀನಲ್ವಾ? ಹೌದು ಕಣೋ ಪೂರ್ಣ, ನಿನಗೆ ಮೊಮ್ಮಗನೇ ಹುಟ್ಟಿರ್ತಾನೆ. ಗಂಡು ಮಗು ಹುಟ್ಟಿದ್ರೆ ಕೃಷ್ಣ ಅಂತ ಹೆಸರಿಡ್ತೀನಿ ಅಂತ ಯಾವಾಗಲೂ ನನ್ನ ಹತ್ರ ಹೇಳ್ತಿದ್ಲು. ಕೃಷ್ಣ ಅಂತಾನೆ ಹೆಸರಿಟ್ಟಿರ್ತಾಳೆ, ನೋಡು ಬೇಕಾದ್ರೆ. ಕೃಷ್ಣ ಅಂತಾನೇನಮ್ಮ? ಹಾಗಾದ್ರೆ ಕೃಷ್ಣನೇ ರಾಧಿಕಾನ್ ಕಾಪಾಡಿರ್ತಾನೆ ಬಿಡು, ಅವಳಿಗೇನು ತೊಂದರೆ ಆಗಿರಲ್ಲ. ರಾಧಿಕಾ ತನ್ನ ಮಗುನ ಇಟ್ಕೊಂಡು ವಿಶ್ವದಾರಿಣೆ ಕಾಯ್ತಾ ಎಲ್ಲೋ ಕೂತಿದ್ದಾಳಮ್ಮ. ಕೃಷ್ಣ, ನನ್ನ ಮಗಳಿಗೆ ಏನು ತೊಂದರೆ ಆಗ್ದಿರಾಗ ನೋಡ್ಕೊಪ್ಪ. ಶಾಸ್ತ್ರಿಗಳೇ, ಶಾಂತನು ಅಂತ ರಾಕ್ಷಸರು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಬಾಸ್ ಮತ್ತೆ ಬದುಕಿ ಬಂದಿಲ್ವಾ? ಹಾಗೆ ಅದಕ್ಕೆ ಕೂಡ ಮನೆಗೆ ಬಂದೇ ಬರ್ತಾರೆ. ಕೃಷ್ಣನ್ ಪೂಜೆ ಮಾಡ್ತಾ ಇದ್ದವ್ರು, ಅದಕ್ಕೆ ಅವನನ್ನೇ ಸರ್ವಸ್ವ ಅಂದ್ಕೊಂಡಿದ್ರು. ಮೊಮ್ಮಗು ಮತ್ತೆ ಅದಕ್ಕೆನ ಸ್ವಾಗತ ಮಾಡ್ಕೊಳ್ಳೋಕೆ ಸಿದ್ಧತೆ ಮಾಡ್ಕೊಳ್ಳಿ. ನೀನು ಬಾಯಿ ಹರಕೆಯಿಂದ ಹಾಗೆ ಆಗಲಿ ರಾಜು. ಅಮ್ಮ, ರಾಧಿಕಾ ಮತ್ತೆ ಅವಳ ಮಗಳು ಬೇಗ ಬರಲಿ ಅಂತ ಪ್ರತಿನಿತ್ಯ ಕೃಷ್ಣನ ಪೂಜೆ ಮಾಡ್ತಾ ಇದ್ದೀನಿ. ಸರಿ ಅಮ್ಮ, ನಂಗೆ ಪೂಜೆಗೆ ಹೊತ್ತಾಯ್ತು, ನಾ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಆಯ್ತು ರಾಜು, ನೀನು ಬಾ. ನಾನು ಬರ್ತೀನಿ ಅಜ್ಜಿ. ಆಯ್ತು. ನಡಿ. ಕೃಷ್ಣ ಕೃಷ್ಣ, ಮಗಳು ನೆನಪಾದ ಕೂಡಲೇ ಪೂರ್ಣ ಚಿಕ್ಕ ಮಗುನೇ ಆಗ್ಬಿಡ್ತಾನೆ. ಮಕ್ಕಳೇ ತಮ್ಮ ಸರ್ವಸ್ವ ಅಂತ ತಿಳ್ಕೊಂಡಿರೋ ತಂದೆಯರಲ್ಲಿ ಇವನು ಒಬ್ಬ. ಹೆತ್ತ ಮಕ್ಕಳಿಗೋಸ್ಕರ ಹಂಬಲಿಸೋ ತಂದೆ ತಾಯಿರನ್ನ ನೋಡಿದ್ದೀನಿ. ಆದ್ರೆ ಸಾಕು ಮಗಳ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿದ್ದಾನಲ್ಲ ಇವನು. ಪೂರ್ಣ, ದೇವರು ನಿನ್ನ ಆಸೆನ ಎಂದೂ ನಿರಾಸೆ ಮಾಡಲ್ಲಪ್ಪ. ನಿನ್ನ ರಾಧಿಕಾ ಮತ್ತೆ ಬಂದೇ ಬರ್ತಾಳೆ, ನಿನಗೆ ಸಿಗ್ತಾಳಪ್ಪ. ನಾನು ಅದನ್ನು ನೋಡ್ತೀನಿ ಪೂರ್ಣ, ನೋಡ್ತೀನಿ. ದೇವರು ನಿನಗೆ ಒಳ್ಳೇದು ಮಾಡಲಿ ಕೃಷ್ಣ. ಯಾಕ ಬಂದೆ ಇಲ್ಲಿಗೆ? ಯಾಕೆ ಬಂದೆ? ಶಾಂತನು, ಹೊಡಿಬೇಡ ಅವನ್ನ. ಹೊಡಿಬಾರ್ದ, ಕೊಂದು ಹಾಕ್ಬೇಕು ಅಂತ ಅನಿಸ್ತಿದೆ ನನಗೆ. ಜೊತೆಗೆ ಇಟ್ಕೊಂಡು ನಮಗೆ ಮೋಸ ಮಾಡ್ಬಿಟ್ಟೆ ಅಲ್ಲ ಅಮ್ಮ. ಇಂಥವ್ರೆಲ್ಲ ಮನೆಗೆ ಯಾಕೆ ಸೇರಿಸ್ತೀರಾ? ಒತ್ತು ಹೊರಗೆ ಹಾಕೋತಾನೆ. ಏನೋ ವಿಷಯ ಫೋನಲ್ಲಿ ಹೇಳಿದ್ರಲ್ಲ, ಅದನ್ನ ಕೇಳಿ ಗಾಬರಿ ಆಗೋಯ್ತು. ಏನ್ ವಿಷಯ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಆ ವಿಷಯ ತಂದಿರೋದೇ ಇವನು. ವಿಷಯಕ್ಕೆ ಹಳೆ ನೆನಪೆಲ್ಲ ಬಂದಾಗಿದೆ. ಅವನಿಗೆ ಎಲ್ಲಿದ್ದಾನೆ ಗೊತ್ತಾ? ರಾಧಿಕಾ ಮನೆಯಲ್ಲಿ, ಮಧುರಾಪುರದಲ್ಲಿ. ಅಷ್ಟೇ ಅಲ್ಲ ಸರ್, ಎಲ್ಲೋ ಇದ್ದಂಗೆ ಕರ್ಕೊಂಬಂದಿದ್ದೆ ರಾಜು ಅಂತೆ.
ಅಮ್ಮ ತಾಯಿ ನನ್ನ ಮಗ ಕೊನೆಗೂ ನಮ್ಮ ಬುಡಕ್ಕೆ ಬೆಂಕಿ ಇಟ್ಟೇ ಬಿಟ್ಟ. ಏ ಗೌಡಿ, ನಿಜ ಹೇಳ್ತೀಯ ತಾನೆ? ದೇವರಾಣೆ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ, ಕಣ್ಣಾರ ಖಂಡಿತನೇ ಹೇಳ್ತಾ ಇದ್ದೀನಿ. ಶ್ರೀರಾಮ್ ವಿಷಯದಲ್ಲೇನೋ ಭಯ ಪಡುತ್ತಂತ ಸುಳ್ಳು ಹೇಳ್ಬೇಡ. ನೀವೇ ಮದ್ರಾಪುರಕ್ಕೆ ಅನ್ನಾರ ಕಳಿಸಿ ಸರ್, ಸತ್ಯ ಏನಂತ ಗೊತ್ತಾಗುತ್ತೆ. ಅವನೇನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಏನ್ ಮಾಡೋದು ಶಾಂತನು? ಅವನು ಇಲ್ಲಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಅವನಿಗೆ ಹಳೆ ನೆನಪು ಬಂದಿದ್ರೆ ಈ ವಿಷಯ ಮರ್ತಿರ್ತಾನೆ. ಇಷ್ಟು ದಿನ ರಾಧಿಕಾನ ಬಿಡ್ತಿದ್ದ ಅವನು. ಮುಂದೆ ದೇಸಾಯಿಗಳ ಮನೆಗೆ ಅವನು ಬರ್ದೇ ಇರೋ ಹೋಗಿ ನೋಡ್ಕೋಬೇಕು. ಶಾಸ್ತ್ರಿಗಳು ಈ ಊರಿಗೆ ಬರ್ದೇ ಇರೋ ಹೋಗಿ ನಾವು ನೋಡ್ಕೋಬೇಕು. ದತ್ತು ತಗೊಳ್ಳೋ ಕಾರ್ಯಕ್ಕೆ ಶಾಸ್ತ್ರಿಗಳನ್ನ ಕರೆಯಕ್ಕೆ ಹೋಗ್ತಾರಲ್ಲ, ಆಗೇನ್ ಮಾಡೋದು?